ಕನ್ನಡ ಚಿತ್ರರಂಗದ ವಿರುದ್ಧ ಸಿಡಿದೆದ್ದಂತ ಸಾಧು ಕೋಕಿಲ ನಾಯಕ ನಾಯಕಿಯರ ಬಗ್ಗೆ ಕೈ ನಾಯಕನ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀಟ್ ಹೋರಾಟಕ್ಕೆ ಬೆಂಬಲ ನೀಡಿಲ್ಲ ಅಂತ ಕಿಡಿ ಕಾರ್ತಾ ಇದ್ದಾರೆ ಸಾಧು ಕೋಕಿಲ್. ಕನ್ನಡ ಚಿತ್ರರಂಗದ ಜೊತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾಧು ಕೋಕಿಲ್. ನೀಟ್ ಹೋರಾಟಕ್ಕೆ ಬೆಂಬಲ ನೀಡಿಲ್ಲ ಅಂತ ಕಿಡಿ ಕಾರ್ತಾ ಇದ್ದಾರೆ. ಯಾವೊಬ್ಬ ಸ್ಟಾರು ಕೂಡ ಈ ನೀಟ್ ಹೋರಾಟದ ವಿಚಾರವಾಗಿ ಒಂದು ಕಾಮೆಂಟ್ಸ್ ಕೂಡ ಮಾಡಿಲ್ಲ. ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಅಂತ ಯಾರು ಮಾತನಾಡ್ತಿಲ್ವಾ ಅಂತ ಪ್ರಶ್ನೆ ಹಾಕಿದ್ದಾರೆ. ಪಾಕಿಸ್ತಾನದಿಂದ ಫಂಡ್ ಬಂದಿದೆ ಅಂತ ಪ್ರಚಾರ ಮಾಡುತ್ತಾರೆ. ಇಂಥ ವಿಚಾರ ಬಂದಾಗ ಸ್ಯಾಂಡಲ್ವುಡ್ ಒಂದಾಗಿರಬೇಕು. ಆದರೆ ಯಾವುದೇ ನಾಯಕಿಯರಾಗಲಿ ಈ ಬಗ್ಗೆ ಮಾತನಾಡಿಲ್ಲ. ಯಾಕೆ? ಮೇಕೆದಾಟು ವಿಚಾರದಲ್ಲೂ ಯಾರೂ ಬರಲಿಲ್ಲ. ನೀವು ಕಲಾವಿದರ ನಡೆಗೆ ಕಾಂಗ್ರೆಸ್ ನಾಯಕ ನಟ ಸಾಧು ಕೋಕಿಲ ಕೆಂಡಾಮಂಡಲಗೊಂಡಿದ್ದಾರೆ. ಪರೋಕ್ಷವಾಗಿ ನಟ್ಟು ಬೋಲ್ಟು ಟೈಟ್ ಎಚ್ಚರಿಕೆ ಕೊಟ್ರ ಸಾಧು ಅವರು. ಯಾರೊಬ್ರು ಈ ಹೋರಾಟಕ್ಕೆ ಬೆಂಬಲ ನೀಡ್ತಿಲ್ಲ. ಯಾಕೆ? ಕನ್ನಡ ಚಿತ್ರರಂಗದ ವಿರುದ್ಧ ಸಾಧು ಕೋಕಿಲ ಸಿಡಿದೆದ್ದಿದ್ದಾರೀಗ. ನಾಯಕ ನಾಯಕಿಯರ ಬಗ್ಗೆ ಕೈ ನಾಯಕನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೀಗ. ನೀಟ್ ಹೋರಾಟಕ್ಕೆ ಯಾರೊಬ್ರು ಬೆಂಬಲ ನೀಡ್ತಾ ಇಲ್ಲ. ಸ್ಯಾಂಡಲ್ವುಡ್ ಸ್ಟಾರ್ಸ್ ಯಾರೋ ಒಂದಿಬ್ರು ಮಾತನಾಡ್ತಾರೆ, ಉಳಿದವರು ಸೈಲೆಂಟ್ ಆಗಿದ್ದಾರೆ. ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಅಂತ ಯಾರು ಮಾತನಾಡ್ತಿಲ್ವಾ? ಹೇಗೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರೈ ಅವರು ಧ್ವನಿ ಎತ್ತಿದ್ರು, ಒಂದು ಕಡೆ ಕಿಶೋರ್ ಅವರು ಧ್ವನಿ ಎತ್ತಿದ್ದಾರೆ. ಆದರೆ ಉಳಿದ ನಾಯಕ ನಾಯಕಿಯರು ಯಾರೂ ಸಹಿತ ನೀಟ್ ವಿಚಾರವಾಗಿ ಒಂದು ಟ್ವೀಟ್ ಅಲ್ಲ, ಒಂದು ವಿಡಿಯೋ ಕೂಡ ಮಾಡಿಲ್ಲ. ಮೇಕೆದಾಟು ವಿಚಾರದಲ್ಲೂ ಯಾರೂ ಬರಲಿಲ್ಲ. ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಪರವಾಗಾದರೂ ನೀವು ಬರ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾರೊಬ್ಬ ನಾಯಕನು ಕೂಡ ಈ ಬಗ್ಗೆ ಮಾತನಾಡ್ತಾ ಇಲ್ಲ ಪರೋಕ್ಷವಾಗಿ. ಯಾಕೆ? ಪರೋಕ್ಷವಾಗಿ ನಟ್ಟು ಬೋಲ್ಟು ಟೈಟ್ ಎಚ್ಚರಿಕೆ ಕೊಟ್ರ ಸಾಧು ಕೋಕಿಲ. ಕನ್ನಡ ಚಿತ್ರರಂಗದ ವಿರುದ್ಧ ಸಿಡಿದೆದ್ದಿದ್ದಾರೀಗ. ನಾಯಕ ನಾಯಕಿಯರ ಬಗ್ಗೆ ಕೈ ನಾಯಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೈಯೋರು ಜಾಸ್ತಿ ಇದ್ದಾರೆ. ಅದೇನು ಸತ್ಯ ಹೇಳಿದ್ರು ಬೈತಾರೆ, ಏನು ಮಾಡಿದ್ರು ಬೇರೆ ಥರ ಅದನ್ನು ರೂಟಿಂಗ್ ಮಾಡ್ತಾರೆ. ಇವರೆಲ್ಲ ಎಲ್ಲೋ ಇದು ಫಂಡ್ ಚೈನಾದಿಂದ ಫಂಡ್ ಮಾಡಿಬಿಟ್ಟವ್ರೆ, ಇನ್ನು ಪಾಕಿಸ್ತಾನದಿಂದ ಫಂಡ್ ಹೆಂಗ್ರಿ ಬರುತ್ತೆ ಇದೆಲ್ಲ ಏನೇನೋ ಜನಕ್ಕೆ ಇವಾಗ ಎಚ್ಚೆತ್ಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಇದು ಬಹಳ ಸಿಂಪಲ್. ವಿದ್ಯಾರ್ಥಿಗಳು ಕೇಳಿರೋದೇನು, ಎಜುಕೇಷನ್ ಸಿಸ್ಟಮ್ನ ಸರಿಪಡಿಸಿ, ನಮಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ, ಇವ್ರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನ ಕಿತ್ತಾಕಿ. ಇಷ್ಟು ಮೂರೇ ಅವರು ಹೋಗಿ ಕೇಳಿದ್ದಕ್ಕೆ ಇಷ್ಟೊಂದು ರಾಗ ಅಂತ ಆದರೂ ಕೂಡ ಇನ್ನೂ ಅದಕ್ಕೆ ಪರಿಹಾರ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸಿಗಬೇಕು ಸರ್. ಇದೇ ಮೇಕೆದಾಟು ಬೆಂಗಳೂರಿಗೆ ಕುಡಿಯೋ ನೀರು ಬೆಳೀತಾರೋ, ಬೆಂಗಳೂರಿಗೆ ನೀರು ಒದಗಲಿ ಅನ್ನೋಕ್ಕೋಸ್ಕರ ಹೋರಾಟ ಮಾಡಿದಾಗ ಅಷ್ಟೇನು ಸಪೋರ್ಟ್ ಬರಲಿಲ್ಲ. ನಮ್ಮ ಚಿತ್ರರಂಗದ ಸುಮಾರು ಜನರು ಬರಲಿಲ್ಲ. ಇದಾಗಬಾರ್ದು. ಬರೀ ಏನಂದರೆ ಸ್ವಾರ್ಥದಲ್ಲಿ ನಿಲ್ಲಬಾರ್ದು. ಸ್ವಾರ್ಥನ ಬಿಟ್ಟು ವಿದ್ಯಾರ್ಥಿಗಳಿಗೋಸ್ಕರ, ನ್ಯಾಯಕ್ಕೋಸ್ಕರ ನಮ್ಮ ಎಲ್ಲ ಚಿತ್ರರಂಗದವರು ಖಂಡಿತ ಬರಬೇಕು. ಎಲ್ಲೋ ಕೂತ್ಕೊಂಡು ಯಾರೋ ಒಬ್ರಿಗೆ ನಾವು ಅವ್ರಿಗೆ ತಲೆ ಬಾಕ್ಕೊಂಡು ಅದೆಲ್ಲ ಇನ್ನು ನಡೆಯಲ್ಲ. ಯಾಕೆಂದರೆ ಎಲ್ರಿಗೂ ಗೊತ್ತಾಗಿದೆ. ಅದರಿಂದಾಗಿ ನೀವು ಕೂಡ, ನಾನು ಸೇರಿ, ಎಲ್ಲರೂ ಸೇರಿ ವಿದ್ಯಾರ್ಥಿಗಳಿಗೋಸ್ಕರ ಇದನ್ನು ಖಂಡಿಸ್ಬೇಕು ಅಂತ ನಾನು ಆಗ್ರಹ. ಬೈಯೋರು ಜಾಸ್ತಿ ಇದ್ದಾರೆ. ಅದೇನು ಸತ್ಯ ಹೇಳಿದ್ರು ಬೈತಾರೆ, ಏನು ಮಾಡಿದ್ರು ಬೇರೆ ಥರ ಅದನ್ನು ರೂಟಿಂಗ್ ಮಾಡ್ತಾರೆ.